ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥವಾಯಿತು. ಕ್ರಿಸ್ತನು ನಮಗೋಸ್ಕರ ಏನು ಮಾಡಿದ್ದಾನೆ ಅದನ್ನು ನಾವು ನಮ್ಮ ರೀತಿಯಲ್ಲಿ ಯೋಚನೆ ಮಾಡೋದಲ್ಲ. ಬೈಬಲ್ ಏನು ಹೇಳುತ್ತೆ ನಾವು ಅದರ ಪ್ರಕಾರ ನಾವು ಕಲಿಯುವಂಥವರಾಗಿರ್ಬೇಕು. ಸಂಕಟಗಳು ಅಂತ ಬರೆದಿದೆ, ಇನ್ನೊಂದು ಕಡೆ ಬಾಧೆಗಳಂತ ಬರ್ದಿಲ್ಲ, ಕಷ್ಟಗಳು ಅಂತ ಬರ್ದಿದೆ. ಹಲವಾರು ಬೇರೆ ಬೇರೆ ವಿಚಾರಗಳ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸಿದ್ದಾರೆ. ಆದರೆ ಒಂದೇ ಅರ್ಥ, ನಮ್ಮ ಕಾಯಿಲೆಗಳನ್ನು ಆತನು ಸಹಿಸಿಕೊಂಡಿದ್ದಾನೆ. ದೇವರು ಯೇಸು ಕ್ರಿಸ್ತನು ನಮ್ಮ ರೋಗಗಳನ್ನು ನಮ್ಮಿಂದ ತೆಗೆದಾಕಿದ್ದಾನೆ. ಸುಖವಾಗಿಲ್ಲದೆ ಇರುವಂಥದ್ದು, ಬಾಧೆ ಪಡುವಂಥದ್ದು, ಏನೋ ಒಂದು ಇಕ್ಕಟ್ಟು, ಏನೋ ಒಂದು ಸಂಕಟ, ಏನೋ ಒಂದು ಭಾರ ನಮ್ಮ ಶರೀರದಲ್ಲಿ ಅನಾರೋಗ್ಯದಿಂದ ಜೀಸಸ್ ಹೇಳ್ತಿದ್ದಾರೆ, ಅದನ್ನು ನನ್ನಿಂದ ತೆಗೆದು ಮೇಲಕ್ಕೆತ್ತಿ ಕಣ್ಣ ಮೇಲೆ ಹಾಕೊಂಡು ನನ್ನ ಜೀವನದಿಂದ ತೆಗೆದಾಕಿದ್ದಾನೆ ಅಂತ ಬೈಬಲ್ ಹೇಳ್ತಾ ಇದೆ. ಸೊ ಎರಡನೇದಾಗಿ ಆ ವಾಕ್ಯದಲ್ಲಿ ಉಪಯೋಗಿಸಿರೋದು ನಮ್ಮ ದುಃಖಗಳು. ದುಃಖ ಅಂದರೆ ಸಾರೋಸ್, ಪೇನ್, ಕಾಯಿಲೆಯಿಂದ ಬರುವಂತಹ ನೋವುಗಳು. ನಿಮ್ಮ ಜೀವಿತದಲ್ಲಿ ಒಂದು ಸಣ್ಣ ತಲೆನೋವಾಗಿರ್ಬೋದು, ಒಂದು ಸಣ್ಣ ಮೂಳೆ ನೋವು, ಚರ್ಮದ ನೋವು, ಡೋಂಟ್ ಅಡ್ಜಸ್ಟ್. ದೇವ್ರು ಹೇಳ್ತಿದ್ದಾನೆ ಅದು ಗಾಯ, ಅದು ನೋವು, ಆ ಭಾರ. ದೇವ್ರು ಹೇಳ್ತಿದ್ದಾನೆ ಆ ನೋವನ್ನ ನಾನು ಆತನ ಏನ್ ಮಾಡಿದ್ದಾನೆ, ಆ ದುಃಖಗಳನ್ನು ಹೊತ್ತನು. ಸುಮ್ಮನೆ ಕೈಯಲ್ಲಿ ಹೊತ್ಕೊಳ್ಳುವಾಗೆ ಹೊತ್ಕೊಂಡಿಲ್ಲ ಕಾಯಿಲೆಯನ್ನ. ಜೀಸಸ್ ಕೈಯಲ್ಲಿ ಸುಮ್ಮನೆ ಹೊತ್ಕೊಂಡಾಗೆ ಕಾಯಿಲೆಯನ್ನು ಹೊತ್ಕೊಂಡಿಲ್ಲ, ಆತನು ಒಳಗಡೆ ಹೊತ್ಕೊಂಡಿದ್ದಾನೆ. ನಮ್ಮ ನೋವು ಹೆಂಗಿರುತ್ತೆ ಅನ್ನೋದು ಯೇಸುವಿಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಮಗೇನಾಗುತ್ತೋ ಕಾಯಿಲೆ ಬಂದ್ರೆ ನಮಗೆ ಹೆಂಗ ಅನ್ಸುತ್ತೋ ಆ ಅನುಭವವನ್ನ ಯೇಸು ಕೂಡ ಅನುಭವಿಸಿದ್ದಾನೆ. ಅದನ್ನ ಹೇಳ್ತಾ ಇರೋದಿಲ್ಲ. ಯೇಸು ನಮ್ಮ ಕಾಯಿಲೆಯನ್ನ ತನ್ನ ಹೊರಗಡೆನೂ ಎತ್ಕೊಂಡಿದ್ದಾನೆ, ಆತನು ಒಳಗಡೆನೂ ಅದನ್ನ ಹೊತ್ತುಕೊಂಡವನಾಗಿದ್ದಾನೆ. ನಮ್ಮ ಸಂಕಟಗಳನ್ನು, ನಮ್ಮ ದುಃಖವನ್ನು ಹೊತ್ತುಕೊಂಡಿದ್ದಾನೆ, ಸಹಿಸಿಕೊಂಡಿದ್ದಾನೆ. ಇದು ಹೆಂಗೆ ಯೇಸು ಕ್ರಿಸ್ತ ನಮ್ಮ ಕಾಯಿಲೆಯನ್ನ ಹೊತ್ತುಕೊಂಡಿದ್ದಾನೆ? ಗಾಯವಾಯಿತು. ಹೆಂಗೆ ಗಾಯ ಆಯಿತು? ಆತನಿಗೆ ಹಲವಾರು ರೀತಿಯಲ್ಲಿ ಗಾಯವಾಯಿತು. ಹಲವಾರು ರೀತಿಯಲ್ಲಿ ಆತನಿಗೆ ಗಾಯವನ್ನು ಉಂಟು ಮಾಡಿದ್ರು. ತಲೆ ಮೇಲೆ ಮುಳ್ಕಿರೀಟ ಹಾಕುವಾಗ ಗಾಯ ಆಯಿತು, ಮೊಳೆಗಳಿಂದ ಆತನಿಗೆ ಚುಚ್ಚುವಾಗ ನೋವಾಯಿತು, ಗಾಯ ಆಯಿತು, ಚಾವಟಿಯಿಂದ ಒಡೆಯುವಾಗ ಆತನಿಗೆ ಗಾಯ ಆಯಿತು, ಆತನ ಪ್ರಾಣ ಕೊಟ್ಟ ಮೇಲೆ ಆತನ ಶರೀರದಲ್ಲಿ ಈಟಿಯನ್ನ ತಿವಿಯುವಾಗ ಆತನಿಗೆ ಗಾಯ ಆಯಿತು. ಹಿಂಗೂ ಹೇಳ್ತಾನೆ. ಸೊ ಆತನಿಗೆ ಗಾಯ ಆಯ್ತು. ಒಂದೊಂದ್ಸಲ ಶರೀರಕ್ಕಾಗುವಂತ ಗಾಯವನ್ನು ಸುಲಭವಾಗಿ ವಾಸಿ ಮಾಡಬಹುದು. ಆದರೆ ನಿನ್ನನ್ನ ತುಂಬಾ ಹತ್ತಿರದಿಂದ ಅರಿತವರು ನಿನ್ನನ್ನು ಬಿಟ್ಕೊಡುವಾಗ ಅದರಿಂದ ಆಗುವ ಗಾಯ ಇದೆಲ್ಲ ತುಂಬಾ ಕಠಿಣ. ಗೊತ್ತು. ನಿನ್ನ ಸ್ವಂತದವರೇ ನಿನ್ನನ್ನು ಮಾರ್ಬಿಡುವಾಗ ಹೆಂಗನ್ಸುತ್ತೆ? ಬೈಬಲ್ ಹೇಳುತ್ತೆ ಯೇಸುವಿಗೆ ಆ ನೋವಿನ ಅನುಭವ ಎಲ್ಲ ಆಗಿದೆ. ನಮ್ಮ ದುಷ್ಕೃತ್ಯಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ಏನದರ ಅರ್ಥ? ಜಜ್ಜಲ್ಪಟ್ಟುವುದು, ಜಜ್ಜೋದು, ಸಿಂಪಲ್. ಜಜ್ಜೋದು, ಕ್ರಶ್ ಮಾಡೋದು, ತೋಡ್ ಕೆಳಗಡೆ, ಭಾರದ ಕೆಳಗಡೆ ನಿಜವಾಗ್ಲೂ ಲಿಟ್ರಲಿ ಆತನು ಜಜ್ಜಲ್ಪಟ್ಟಿದ್ದಾನೆ. ಶಿಲುಬೆಯ ಈ ಭಾಗವನ್ನು ಹೊತ್ಕೊಂಡು ಯೇಸು ಕ್ರಿಸ್ತನು ಯೆರೂಸಲೇಮ್ ಪಟ್ಟಣದಿಂದ ಹೊರಗಡೆ ಹೊತ್ತುವಾಗ ಈ ಭಾಗ ಬರೀ ಇದೊಂದು ಭಾಗ ಮಾತ್ರನೇ 200 kg ಇರುತ್ತೆ ಅಂತ ಹೇಳ್ತಾರೆ. ಆ 200 kgಯನ್ನು ಹೊತ್ಕೊಂಡು ಹೋಗುವಾಗ ಆ ಭಾರದ ಕೆಳಗಡೆ ಹಲವಾರು ಸಲ ದಾರಿಯಲ್ಲಿ ಬಿದ್ದಿದ್ದಾನೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಭಾರ ಇದ್ದಿರ್ಬೋದು. ಯಾವ ಕಾರಣದಿಂದ? ಮನುಷ್ಯನ ಪಾಪದ ದೆಸೆಯಿಂದ, ನಿಮ್ಮೆಲ್ಲರ ನನ್ನೆಲ್ಲರ ಪಾಪದಿಂದ ಆತನು ಜಜ್ಜಲ್ಪಟ್ಟಿದ್ದಾನೆ. ಸಮಾಧಾನಕ್ಕೆ ಕಾರಣವಾದಂತಹ ಶಿಕ್ಷೆಯು ಆತನ ಮೇಲೆ ಬಿತ್ತು. ದ ಚಾಸ್ಟೈಸ್ಮೆಂಟ್ ಆಫ್ ದ ಪೀಸ್ ಅಂದ್ರೆ ಅನುಭವಿಸಿದನು. ಅಂದ್ರೆ ಯೇಸುವನ್ನ ಬಹಳ ಕ್ರೂರವಾಗಿ ಟ್ರೀಟ್ ಮಾಡೋದು, ಅನುಭವಿಸಿದನು. ಅವಮಾನವಾಗುವ ರೀತಿಯಲ್ಲಿ, ಕೆಟ್ಟದಾಗಿ, ದ್ವೇಷದಿಂದ ಟ್ರೀಟ್ ಮಾಡೋದು, ಹಗೆತನದಿಂದ ಟ್ರೀಟ್ ಮಾಡುವುದು. ಇಷ್ಟ ಇಲ್ಲದೆ ಒಬ್ಬ ವ್ಯಕ್ತಿಯನ್ನ ಹೆಂಗೆ ನೋಡ್ತಾರೆ, ಮಾತಾಡಿಸ್ತಾರೆ, ಆ ರೀತಿಯಾಗಿ ಯೇಸು ಅನುಭವಿಸಿದ್ದಾನೆ. ನಮ್ಮ ಸಮಾಧಾನಕ್ಕೋಸ್ಕರ ಇದೆಲ್ಲ ಯೇಸು ಅನುಭವಿಸಿದ್ದಾನೆ ಅಂತ ಬೈಬಲ್ ಹೇಳ್ತಾ ಇದೆ. ಸೊ ಶಿಲ್ಬೆನ ಪ್ರತಿಯೊಂದು ಸಲ ನೋಡ್ಬೇಕಾದ್ರೆ ಆತನ ಗಾಯಗಳನ್ನು ನೋಡ್ಬೇಕಾದ್ರೆ, ಆತನ ತಲೆ ಮೇಲಾದ ಗಾಯ, ಆತನ ಕೈಗಳ ಮೇಲಾದ ಗಾಯ, ಆತನ ಕಾಲ್ಗಳ ಮೇಲಾದ ಗಾಯವನ್ನು ನೆನೆಸ್ಕೊಳ್ಳಿ. ಗಾಯ ಅದೆಲ್ಲ ಯಾಕೆ? ನನ್ನ ಕಾಯಿಲೆ ಕಾರಣದಿಂದ. ಇದೆಲ್ಲವೂ ಒಂದೇ ಕ್ಷಣದಲ್ಲಿ, ಒಂದೇ ಸಮಯದಲ್ಲಿ ಹಲವಾರು ಗಂಟೆಗಳು ನಡೀತಾ ಇದೆ. Can you imagine? At one point everything is going on. ಒಂದೇ ಕ್ಷಣದಲ್ಲಿ ಎಲ್ಲಾ ವಿಚಾರಗಳು ನಡೀತಿದೆ. ಯಾಕೆ ಯೇಸು
ಇದನ್ನೆಲ್ಲ ಅನುಭವಿಸ್ತಾ ಇದ್ದಾನೆ? ಯಾತಕ್ಕೋಸ್ಕರ ಇದೆಲ್ಲ ದೇವರು ಮಾಡ್ತಿದ್ದಾನೆ? ವೈ ಇಸ್ ಗಾಡ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್? ಇದೆಲ್ಲ ಯೇಸು ಸಹಿಸ್ಕೊಳ್ತಾ ಇರೋದು ನಮ್ಮ ಕಾರಣದಿಂದ, ನಾವು ಮಾಡಿದ ದ್ರೋಹಗಳಿಂದ. ಆತನಿಗೆ ಯಾಕೆ ಇಷ್ಟ ಹಿಂಸೆ ಅಂದ್ರೆ ನಮ್ಮ ದ್ರೋಹಗಳು ಆತನ ಮೇಲೆ ಹಾಕಲಾಗಿದೆ. ಒಂದು ಯಾವ ರೀತಿಯಾದ ಪಾಪ ಅಂದ್ರೆ ಇದು ದ್ರೋಹ ಅನ್ನೋದು, ಟ್ರಾನ್ಸ್ಗ್ರೆಷನ್ ಅನ್ನೋದು ಎಲ್ಲಿಂದ ಹುಟ್ಟುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ದ್ವೇಷಿಸುವಾಗ, ವಿರೋಧಿಸುವಾಗ, ಓಕೆ, ಒಬ್ಬ ವ್ಯಕ್ತಿಯನ್ನ ಇಷ್ಟಪಡದೇ ಇದ್ದಾಗ, ಆ ವ್ಯಕ್ತಿ ಅವ್ರಿಗೆ ವಿರೋಧವಾಗಿದ್ದಾಗ, ಆ ವಿರೋಧದಿಂದ ಅವ್ರಿಗೆ ಗಾಯ ಮಾಡ್ತೀವಲ್ಲ, ಆ ಗಾಯವನ್ನೇ ದ್ರೋಹ ಅಂತಿರೋದು. ನಮಗೆ ದೇವ್ರ ಕಂಡ್ರೆ ಆಗ್ತಿರ್ಲಿಲ್ಲ, ಆ ದೇವ್ರ ಕಂಡ್ರೆ ಆಗದೇ ಇದ್ದಂತಹ ಸ್ವಭಾವದಿಂದ ದೇವರಿಗೆ ಮನಸ್ಸು ನೋಯಿಸುವ ಸ್ವಭಾವ ನಮ್ಮೊಳಗಡೆ ಇತ್ತು. ಇದನ್ನೇ ಹೇಳ್ತಾ ಇರೋದು ದ್ರೋಹಗಳು, ಟ್ರಾನ್ಸ್ಗ್ರೆಷನ್. ಅದು ಜೀಸಸ್ ಅದನ್ನ ಸಹಿಸಿಕೊಂಡಿದ್ದಾನೆ. ನಾವು ಬೇಕು ಅಂತಾನೆ ಕೆಲವೊಂದು ಪಾಪಗಳನ್ನ ನಾವು ಮಾಡಿರೋದು. ಇಟ್ ವಾಸ್ ಅ ವಿಲ್ಫುಲ್ ಆಕ್ಟ್, ಉದ್ದೇಶಪೂರ್ವಕವಾಗಿ ಮಾಡಿದ ಕಾರ್ಯಗಳಿದೆಲ್ಲ. ಸೊ ದೇವ್ರು ಹೇಳ್ತಿದ್ದಾನೆ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ದ್ರೋಹ ಅಂದ್ರೆ ಏನು? ದುಷ್ಕೃತ್ಯ. ಕೇಳದಾಗ್ಲೇ ಎಷ್ಟು ಕೆಟ್ಟದಾಗ ಅನ್ಸುತ್ತಲ್ವಾ? ಅದೇ ದುಷ್ಕೃತ್ಯ ಅಂದ್ರೆ. ಇನಿಕ್ವಿಟಿ ಅಂದ್ರೆ ಪಾಪ ತುಂಬಿ 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 ಜಾಸ್ತಿ ಆಗುವಾಗ ಆಗುವಂತಹ ಕೆಲಸವನ್ನೇ ದುಷ್ಕೃತ್ಯ ಅಂತ ಹೇಳೋದು. ತುಂಬಲ್ಪಟ್ಟಿರುವಂತಹ ಪಾಪ, ಆಳವಾದ ಪಾಪ, ಕಠಿಣವಾದ ಪಾಪ, ಕೆಟ್ಟದಾದ ಪಾಪ, ಅದನ್ನೇ ದುಷ್ಕೃತ್ಯ ಅಂತ ಹೇಳ್ತೇವೆ. ಎಷ್ಟು ಆಳವಾಗಿತ್ತು ಅಂದ್ರೆ ಇದು ಯಾವಾಗ್ಲೋ ಒಂದ್ಸಲ ಆವಾಗ ಇವಾಗ ಮಾಡುವಂಥದ್ದಲ್ಲ, ಇದು ನಮ್ಮ ಒಳಗಡೆ ಇತ್ತು. ಇದರಿಂದ ನಮಗೇನ್ ಸಿಗ್ತಾ ಇದೆ? ಏನ್ ಸಿಗುತ್ತೆ? ಅದನ್ನೇ ಲಾಸ್ಟ್ ಲೈನ್ ಅಲ್ಲಿ ಬರ್ತದೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಏನು ಬಾಸುಂಡೆ ಅಂದ್ರೆ? ವಾಟ್ ಆರ್ ಸ್ಟ್ರೈಪ್ಸ್? ಯೇಸುವಿಗೆ ಬಾಸುಂಡೆ ಯಾವುದರಿಂದ ಬಂತು? 6 ವಿಚಾರಗಳಿಂದ ಬಂತು. ಪ್ಲೀಸ್ ಕೇಳಿಸ್ಕೊಳ್ಳಿ. ಒಂದು, ಆತನಿಗೆ ಚಾವಟಿಯಿಂದ ಹೊಡೆದಾಗ ಆ ಚಾವಟಿಯಲ್ಲಿ 9 ಎಳೆಗಳಿತ್ತು. 9 ಎಳೆಗಳು. ಆ 9 ಎಳೆಗಳ ತುದಿಯಲ್ಲಿ ಮನುಷ್ಯನ ಮೂಳೆಗಳಿರ್ತಿತ್ತು, ಚೂಪಾದ ಮೂಳೆಗಳು, ಶಾರ್ಪ್ ಮಾಡಿ ಅದಕ್ಕೆ ಫಿಕ್ಸ್ ಮಾಡ್ತಾ ಇದ್ರು. ಮೂಳೆಗಳಿರ್ತಿದ್ವು, ಮೊಳೆಗಳಿರ್ತಾ ಇದ್ವು, 6 ಚೂಪಾದಂತಹ ಬೇರೆ ಬೇರೆ ವಿಚಾರಗಳಿರ್ತಿತ್ತು. ಇದೆಲ್ಲವೂ 9 ಎಳೆಗಳಲ್ಲಿ, ಒಂದು ಚಾವಟಿಯಲ್ಲಿ 9 ಎಳೆ ಇದ್ರೆ ಆ 9 ಎಳೆಯಲ್ಲಿ ಹಲವಾರು ಇದು ಒಂದೊಂದಕ್ಕೂ ಇರ್ತಿತ್ತು. ಸೊ ಬೈಬಲಲ್ಲಿ ಜೀಸಸ್ ಅನ್ನ 39 ಸಲ ಹೊಡೆದಿದ್ದಾರೆ ಅಂತ ಇದೆ. ಯೋಚನೆ ಮಾಡಿ, ಆ ಒಂದು ಚಾವಟಿಯಲ್ಲಿ ಯೇಸುವಿಗೆ ಒಂದ್ಸಲ ಬೆನ್ನಿಗೆ ಹೊಡೆದ್ರೆ 9 ಎಳೆಗಳು, ಅದರ 9 ಎಳೆಗಳಲ್ಲಿ ಅದರಲ್ಲಿರುವ ಚೂಪು ಪದಾರ್ಥಗಳು ಶರೀರಕ್ಕೆ ಅಂಟ್ಕೊಂಡು ಶರೀರದ ಚರ್ಮವನ್ನ ಕಿತ್ಕೊಂಡ್ಬರ್ತಿತ್ತು. ನಿಮ್ಮ ಸೌಖ್ಯ ಅಷ್ಟು ಸುಲಭವಾಗಿ ಬರಲಿಲ್ಲ. ಅದನ್ನು ತುಂಬಾ ಬೆಲೆ ಕೊಟ್ಟಿರುವಂತಹ ಸೌಖ್ಯ. ತಲೆ ಮೇಲೆ ಕಿರೀಟ ಹಾಕಿದಾಗ, ಮುಳ್ಳಿನ ಕಿರೀಟ ಅದು, ತಲೆಗೆ ಅದು ಕೂತ್ಕೊಳ್ಳದೆ ಇದ್ದಾಗ ಪ್ರೆಸ್ ಮಾಡಿ ಹಲವಾರು ಸಲ ಕಡ್ಡಿಯನ್ನ ಇಟ್ಕೊಂಡು ತಲೆ ಮೇಲೆ ಕೂರಿಸುವುದಕ್ಕೆ ಒತ್ತುತ್ತಾ ಇದ್ರು. ಸೊ ಏನಾಗ್ತಿತ್ತು? ನೋವಾಗ್ತಾ ಇತ್ತು. ಆ ಗಾಯಗಳಿಂದ ಬಾಸುಂಡೆಗಳು ಉಂಟಾಗ್ತಿತ್ತು. ಸೊ ಏನಾಯ್ತು? ಇದರೆಲ್ಲದರ ಗಾಯದ್ರಿಂದ ಆತನ ಶರೀರದ ಮೇಲೆ ಬಾಸುಂಡೆಗಳಿದೆ. ಇದು ಇಂಪಾರ್ಟೆಂಟ್ ಭಾಗ. ಆ ಬಾಸುಂಡೆಗಳು ಏನ್ ತೋರಿಸುತ್ತೆ ಗೊತ್ತಾ? ಇದು ನಮಗೆ ಸಾಕ್ಷಿ ಆತನ ಮೇಲೆ ಬಾಸುಂಡೆ ಇದೆ ಅಂತ. ಗಾಯಗಳು ಏನ್ ತೋರಿಸುತ್ತೆ ಅಂದ್ರೆ ನಾವು ಆತನ ಬಾಸುಂಡೆಗಳಿಂದ ಗುಣವಾಗಿದ್ದೇವೆ. ಸೌಖ್ಯ ಅಂದ್ರೆ ಪುನರ್ಸ್ಥಾಪನೆ, ಟು ರಿಸ್ಟೋರ್. ಮೊದಲು ನಾರ್ಮಲ್ ಆಗಿ ಹೆಂಗಿದ್ವು ಆ ಸ್ಥಿತಿಗೆ ಕರ್ಕೊಂಡು ಹೋಗುವುದನ್ನೇ ಪುನರ್ಸ್ಥಾಪನೆ ಅನ್ನೋದು. ಟು ರಿಸ್ಟೋರ್ ಟು ನಾರ್ಮಲ್ಸಿ. ಮೊದಲು ಹೆಂಗಿದ್ರು, ಓಡಾಡ್ಕೊಂಡು ಹೆಂಗಿದ್ರು, ಅದೇ ತರ ನೀನು ಇರಬೇಕು ಅನ್ನೋದು ದೇವ್ರ ಚಿತ್ತ. ರಿಪೇರಿ ಮಾಡು. ಒಂದು, ಮೊದಲಿದ್ದಂತಹ ಅವಸ್ಥೆಗೆ ವಾಪಸ್ ತಗೊಂಡ್ಬರೋದು. ಎರಡನೇದಾಗಿ ರಿಸ್ಟೋರ್ ಅಂಡ್ ರಿಪೇರ್ ಅಂದ್ರೆ ಮುರಿದೋಗಿರುವುದನ್ನ ಸರಿಪಡಿಸುವುದು, ಹಾಳಾಗಿರುವುದನ್ನ ಸರಿಪಡಿಸುವುದು, ಹರಿದೋಗಿರೋದನ್ನ ಹೊಲ್ದಿ ಕರೆಕ್ಟ್ ಆಗಿ ಮಾಡೋದು. ದೇವ್ರು ಹೇಳ್ತಿದ್ದಾರೆ, ನಾನು ಅದನ್ನ ಮಾಡುವಂತವನಾಗಿದ್ದಾನೆ. ಗಾಯಗಳ ದೆಸೆಯಿಂದ, ಆತನಿಗಾದ ನೋವುಗಳ ದೆಸೆಯಿಂದ ಆತನು ಈಗಲೂ ಪುನರ್ಸ್ಥಾಪನೆ ಮಾಡ್ತಾ ಇದ್ದಾನೆ. ಆತನು ಈಗಲೂ ದೇವರು ರಿಪೇರಿ ಮಾಡ್ತಾ ಇದ್ದಾನೆ. ದೇವರು ಆತ್ಮೀಕವಾದಂತಹ ಆರೋಗ್ಯವನ್ನು ನಮಗೆ ಕೊಡುವಂತವನಾಗಿದ್ದಾನೆ, ಶಾರೀರಿಕವಾದ ಆರೋಗ್ಯವನ್ನು ಕೊಡುವಂತವನಾಗಿದ್ದಾನೆ. ಹೇಳ್ತಿದ್ದಾರೆ, ನನ್ನ ಸುದ್ದಿಯನ್ನ ಯಾರು ನಂಬಿದ್ದಾರೆ? ಹೂಸ್ ರಿಪೋರ್ಟ್. ಅದರ ಅರ್ಥ ಏನ್ ಗೊತ್ತಾ? ನೀನು ಡಾಕ್ಟರ್ ರಿಪೋರ್ಟ್ ನಂಬ್ತೀಯ ಅಥವಾ ಜೀಸಸ್ನ ರಿಪೋರ್ಟ್ ನಂಬ್ತೀಯ?
ಹೇಳಿ ಡಾಕ್ಟರ್ ರಿಪೋರ್ಟ್ ನಂಬೇಡ, ಅದೆಲ್ಲ ಸುಳ್ಳು ಅಂತ ನಾನು ಹೇಳು ಅಂತ ಹೇಳ್ತಾ ಇಲ್ಲ. ಇರ್ಬೋದು, ಆದರೆ ಅದಕ್ಕಿಂತ ಮೇಲಾದ ಇನ್ನೊಂದು ರಿಪೋರ್ಟ್ ಹೇಳುತ್ತೆ, ನನ್ನ ಬಾಸುಂಡೆಗಳಿಂದ ನಿನಗೆ ಗುಣವಾಗಿದೆ. ಆ ಮೊದಲನೇದಾಗಿ ಏನು ಮಾಡಬೇಕು? ದೇವರ ರಿಪೋರ್ಟ್ ಅನ್ನ ನಂಬಬೇಕು. ಹೆಂಗೆ ಸ್ವೀಕರಿಸ್ಕೋಬೇಕು? ಪ್ರೇಯರ್ ಮುಖಾಂತರ ಸೌಖ್ಯ ಇದೆ. ಸೊ ನನ್ನ ಸೌಖ್ಯಕ್ಕೋಸ್ಕರ ನಾನು ಪ್ರೇಯರ್ ಮಾಡಬೇಕು. ನಂಬಿಕೆಯಿಂದ ಪ್ರೇಯರ್ ಮಾಡಬೇಕು. ನಂಬಿಕೆಯಿಂದ ಸಿಕ್ಕಿದೆ ಅಂತನೂ ನೀನು ಪ್ರೇಯರ್ ಮಾಡಬೇಕು. ನಂಬಿದ್ದೇವೆ, ಎರಡನೇದಾಗಿ ಪ್ರೇಯರ್ ಮಾಡಿದ್ದೇವೆ. ಮೂರನೇದಾಗಿ ನಾನು ಸೌಖ್ಯವಾಗಿದೆ ಅಂತ ಅರಿಕೆ ಮಾಡಬೇಕು.